ಬಿಜೆಪಿ ಪಕ್ಷಕ್ಕೆ ಬಂದಿರೋದು ಯಾವುದೇ ಹಣ ಆಗ್ಲಿ ಅಧಿಕಾರಕ್ಕಾಗಲಿ ನಮ್ಮ ಭಾರತ ದೇಶದ ರಕ್ಷಣೆ ಮುಂದು, ನಮ್ಮ ದೇಶ ರಕ್ಷಣೆ, ನಮ್ಮ ಧರ್ಮ ರಕ್ಷಣೆ, ನಮ್ಮ ಹಿಂದುತ್ವ ಧರ್ಮವನ್ನ ಏನಾದ್ರೂ ಈ ದೇಶದ ನಮ್ಮ ಭಾರತ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಟ್ಟಿನ ಯಾವುದೇ ಪಕ್ಷ ಆಗ್ಲಿ ಧರ್ಮವನ್ನಾಗ್ಲಿ ನಮ್ಮ ಭಾರತ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಯಾವುದೇ ಪಕ್ಷ ತಯಾರಿಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಹಿಂದೂಗಳ ಒಂದು ಪಕ್ಷ ಸಂಘಟನೆ. ಹಂಗಾಗಿ ನಾವು ಇವತ್ತು ಪಕ್ಷ ಸೇರ್ತಿರೋ ಉದ್ದೇಶ ನಮ್ಮ ದೇಶ ರಕ್ಷಣೆಗೋಸ್ಕರ, ದೇಶ ರಕ್ಷಣೆ, ಧರ್ಮ ರಕ್ಷಣೆ, ಅದರಲ್ಲೂ ರೈತರು ರಕ್ಷಣೆ ಮಾಡ್ಲಿಕ್ಕೋಸ್ಕರ, ಅಭಿವೃದ್ಧಿ ನೋಡ್ಲಿಕ್ಕೋಸ್ಕರ ನರೇಂದ್ರ ಮೋದಿ ನೇತೃತ್ವವನ್ನು ಒಪ್ಪಿ ಬರ್ತಾ ಇವತ್ತು ಎಲ್ಲ ಬಿಜೆಪಿ ಪಕ್ಷ ಸೇರ್ತಾ ಇದ್ದೀವಿ. ಅದರಲ್ಲೂ ನಮ್ಮ ಕವಣೂರು ಭಾಗ, ದೊಡ್ಡಕಾಣೂರು ಭಾಗದಲ್ಲಂತೂ ತುಂಬಾ ಬಲ್ಲಿ ಇಲ್ಲಿ ಏನಾಗಿದೆ, ಅಕ್ರೋಡ್ ಕ್ಷೇತ್ರದಲ್ಲಿ ಏನಾಗ್ತಿದೆ ಅಂದ್ರೆ ಅಭಿವೃದ್ಧಿ ನೋಡಿ ನಮ್ಮ ಜನ ಮತ ಹಾಕ್ತಿಲ್ಲ. ಅಭಿಮಾನದ ಮತ, ಇಷ್ಟು ದಿನ ಏನ್ ರಾಜಕಾರಣ ನಡೆದಿದ್ದು ಒಬ್ಬ ವ್ಯಕ್ತಿ ಅಭಿಮಾನದ ಮೇಲೆ ಮತ ಹಾಕೊಂಡು ಬಂದಿದ್ದಾರೆ. ನಮ್ಮ ಸಮಾಜದವರಾಗಿರ್ಬೋದು, ಯಾರೇ ಆಗಿರ್ಬೋದು, ಚುನಾವಣೆ ಅಂತ ಬಂದಾಗ ಪಕ್ಷದ ಹೆಸರು ಹೇಳಿ ಮತದಾನ ಕೇಳಲ್ಲ. ಈ ನಮ್ಮ ಭಾಗದಲ್ಲಿ ಏನಾಗಿದೆ, ಅಕ್ರೋಡ್ ಕ್ಷೇತ್ರದಲ್ಲಿ ಹಳ್ಳಿ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯನವರ ಹೆಸರು ಹೇಳಿ ಮತ ಪಡೆಯುವಂತ ಕೆಲಸ ಆಗ್ತಾ ಇದೆ. ಐಂದ ವರ್ಗ ಅಂತ ಹೇಳಿ ಆಮೇಲೆ ಕುರುಬ ಸಮುದಾಯದ ಮತಗಳನ್ನ ತಗೊಳ್ಳಲಿಕ್ಕೋಸ್ಕರ ಸಿದ್ದರಾಮಯ್ಯನವ್ರ ಹೆಸರು ಹೇಳ್ತಾರೆ. ನಾವಲ್ಲ, ನಾವು ಚುನಾವಣೆ ನಿಂತಿಲ್ಲ, ಸಿದ್ದರಾಮಯ್ಯನವ್ರು ನಿಂತಿರೋದು, ಸಿದ್ದರಾಮಯ್ಯನವ್ರಿಗೋಸ್ಕರ ಓಟ್ ಹಾಕಿ. ಅರ್ಕೋಡ್ ಕ್ಷೇತ್ರದಲ್ಲಿ ನಾನ್ ಗೆದ್ರೆ ಸಿದ್ದರಾಮಯ್ಯವ್ರು ಗೆದ್ದಂಗೆ ಅಂತ ಕಾಂಗ್ರೆಸ್ ನಾಯಕರುಗಳು ಹೇಳ್ಕೊಂಡು ಇಷ್ಟು ದಿನ ಮತವನ್ನ ತಗೊಂಡು, ಐಂದ ಮತ ಅಂತ ತಗೊಂಡು ಕುರುಬ ಸಮುದಾಯದ ಮತಗಳಿಂದ ಗೆದ್ಕೊಂಡು ಬಂದು JDS ಆಗಿರ್ಬೋದು, ಕಾಂಗ್ರೆಸ್ ನಾಯಕರುಗಳೇ ಗೆದ್ದಿರೋದು. ಇಲ್ಲಿ ತನಕ ಯಾವುದೇ ರೀತಿಯ ಬಿಜೆಪಿ ನಾಯಕರುಗಳು ಗೆದ್ದಿಲ್ಲ. ಒಂದು ಅವಕಾಶ ಮಾಡ್ಕೊಡ್ಬೇಕು, ಅಭಿವೃದ್ಧಿ ಆಗ್ಲಿಕ್ಕೆ, ಬದಲಾವಣೆ ಆಗ್ಲಿಕ್ಕೆ ಅಂತ ಹೇಳ್ತಾ ಇವತ್ತು ಬಿಜೆಪಿ ಪಕ್ಷಕ್ಕೆ ಬಂದಿದ್ದೀವಿ. ಅದರಲ್ಲೂ ನಮ್ಮ ದೊಡ್ಡಕಾಣೂರು ಗ್ರಾಮ ಪಂಚಾಯಿತಿ ಇವತ್ತು ರಸ್ತೆಗಳು ದಯಮಾಡಿ ಮಾಧ್ಯಮದವರು ಕೂಡ ಅಲ್ಲೆಲ್ಲ ಬಂದೊಂದ್ಸಲ ನೋಡಿ ಇದನ್ನ ನೋಡ್ಬೇಕು. ಅಣ್ಣೆಚಟ್ನಳ್ಳಿ ಗ್ರಾಮ ಮಾಜಿ ಒಬ್ಬ MLA ದಿವಂಗತ ದೊಡ್ಡೇಗೌಡರ ಗ್ರಾಮ. ಇವತ್ತ ಗ್ರಾಮದ ರಸ್ತೆಗಳನ್ನ ನೋಡ್ಬಿಟ್ರೆ ಅಣ್ಣೆಚಟ್ನಳ್ಳಿ ಗ್ರಾಮದಿಂದ ದೊಡ್ಡಕಾಣೂರು ಹೋಗಂತ ಗ್ರಾಮ ರೋಡ್ ನೋಡ್ಬಿಟ್ರೆ ಇವತ್ತು ನಾಯಕರುಗಳು ಬಂದು ನೋಡ್ಬೇಕು. ಅತಿ ಹೆಚ್ಚು ಓಟ್ ಹಾಕಂತ ಹಳ್ಳಿಗಳು ಮೆಣಂಗನಹಳ್ಳಿ ಗ್ರಾಮ ನಮ್ಮ ದೊಡ್ಡಕಾಣೂರು ಪಂಚಾಯತಿ ಸೇರ್ತದೆ. ದಾಲ್ಗೋಡ್ನಹಳ್ಳಿ, ಜವಳಿಕೊಪ್ಪಲು, ರಂಗೇನಹಳ್ಳಿ, ನಮ್ಮ ನಗರನಹಳ್ಳಿ ಭಾಗದ ರಸ್ತೆಗಳನ್ನ ನೋಡಿದ್ರೆ ಇವತ್ತು ತಿರುಗಾಡಕ್ ಆಗ್ತಿಲ್ಲ ಅಂತ ಒಂದು ಕೆಟ್ಟ ದುರಸ್ತಿ ಆಗಿದೆ. ನಮ್ಮ ಶ್ರವಣೂರು ಭಾಗದಲ್ಲಿ, ಶ್ರವಣೂರಿಂದ ದೇವರಬಂದನಹಳ್ಳಿ ಆಗಿರ್ಬೋದು, ಅವಿನ್ಮರನಹಳ್ಳಿ ಇವತ್ತು ಒಂದೂವರೆ ಸಾವಿರ ಓಟ್ ಇದೆ. ಆದ್ರೆ 100ಕ್ಕೆ 100 ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ. ನಮ್ಮ ಆಯಮರನಹಳ್ಳಿ ಗ್ರಾಮದ ಯುವಕರು, ಗುಲಗಂಜಹಳ್ಳಿ ಗ್ರಾಮ 1-1.5 ಸಾವಿರ ಓಟಿನಂತ ಗ್ರಾಮಗಳು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಂತ ಹಳ್ಳಿಗಳು. ಇವತ್ತು ರೋಡ್ಗಳಿಲ್ಲ, ತಿರುಗಾಡ್ಲಿಕ್ಕೆ ರೋಡ್ಗಳಿಲ್ಲ. ಅದೇ ರೀತಿ ನಾನು ಬಂಟ್ರತಳ ಗ್ರಾಮ, ನಾನೊಂದು 15 ವರ್ಷ, ಚಿಕ್ಕ ಹುಡುಗನಿಂದ 15 ವರ್ಷದಿಂದ ರಾಜಕೀಯದಲ್ಲಿ ಬೆಳವಣಿಗೆಯಲ್ಲಿ ಇದ್ದೀನಿ. ಯಾವುದೇ ಒಂದು MLA ಆಗಲಿ, ಒಂದು MP ಆಗಲಿ 10 ಲಕ್ಷದ ಒಂದು ಅನುದಾನ, ಒಂದು ಸಮುದಾಯ ಭವನ ಅಂತ ಆಗಿಲ್ಲ, ಒಂದು ದೇವಸ್ಥಾನ ಅಂತ ಆಗಿಲ್ಲ, ಒಂದು ಶಾಲೆ ಅಂತ ಕಟ್ಸಿಲ್ಲ, ಒಂದು ಅಂಗನವಾಡಿ ಇಲ್ಲ. ಚಿಕ್ಕ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಸದಸ್ಯರು ಗೆದ್ದಂತ ಅನುದಾನದಲ್ಲಿ ಚಿರಂಡಿ ಅವಸ್ಥೆ ಅದು ಮಾಡ್ಕೊಂಡಿದ್ದಾರೆ ಹೊರತು ಈ ಕಾಂಗ್ರೆಸ್ ನಾಯಕರಾಗ್ಲಿ JDS